ಜೈಲಿನಲ್ಲಿ ದರ್ಶನ್ ನೆರಳಾಟ, ಇತ್ತ ವಿಜಯಲಕ್ಷ್ಮಿ ಕಣ್ಣೀರು. ನಿತ್ಯ ದೇವಸ್ಥಾನಕ್ಕೆ ರೌಂಡ್ಸ್ ಹಾಕ್ತಾ ಇದ್ದಾರೆ. ಒಂದು ಕಡೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಅವರು ಜೈಲಲ್ಲಿದ್ದಾರೆ, ನೆರಳಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಅವರ ಪತ್ನಿ ವಿಜಯಲಕ್ಷ್ಮಿ ಅವರನ್ನ ನೆನೆದು ಕಣ್ಣೀರು ಹಾಕ್ತಾ ಇದ್ದಾರೆ. ಜೈಲಲ್ಲಿ ದರ್ಶನ್ ನೆರಳಾಟ, ಇತ್ತ ವಿಜಯಲಕ್ಷ್ಮಿ ಕಣ್ಣೀರು. ನಿತ್ಯ ದೇವಸ್ಥಾನಕ್ಕೆ ರೌಂಡ್ಸ್ ಹಾಕ್ತಾ ಇದ್ರು ಕೂಡ ಫಲಿಸಲಿಲ್ಲ ಪೂಜಾ ಫಲ. ನಟ ದರ್ಶನ್ ಅವರಿಗೆ ಇನ್ನೂ 1 ವರ್ಷ ಬೇಲ್ ಭಾಗ್ಯ ಇಲ್ಲ. ಅತ್ತ ಜೈಲಲ್ಲಿರುವಂತಹ ದರ್ಶನ್ ಅವರನ್ನ ನೆನೆದು ಪಾಪ ನಿತ್ಯ ಕಣ್ಣೀರು ಹಾಕ್ತಾ ಇದ್ದಾರೆ ಪತ್ನಿ. ಹಾರ್ಟ್ ಬ್ರೇಕ್ ಎಮೋಜಿಯನ್ನ ಹಾಕಿ ವಿಜಯಲಕ್ಷ್ಮಿ ಅವರು ಕಣ್ಣೀರು ಹಾಕಿದ್ದಾರೆ. ದರ್ಶನ್ ಹೊರ ಕರೆ ತರೋದಕ್ಕೆ ಬಹಳ ಹರಸಾಹಸ ಪಡ್ತಾ ಇದ್ದಾರೆ ಅವರ ಪತ್ನಿ. ದರ್ಶನ್ ಫೋಟೋವನ್ನು ಪೋಸ್ಟ್ ಮಾಡಿ ಸದ್ಯ ಬೇಸರ ಹೊರ ಹಾಕಿದ್ದಾರೆ. ಇತ್ತೀಚೆಗಷ್ಟೇ ಅವರಿಗೆ ಬೇಲ್ ಸಿಗುತ್ತೆ ಅನ್ನುವಂಥ ನಿರೀಕ್ಷೆಯನ್ನು ಅಭಿಮಾನಿಗಳು ಇಟ್ಕೊಂಡಿದ್ರು. ಅದರಲ್ಲೂ ಬಹಳ ಮುಖ್ಯವಾಗಿ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಕೂಡ ಇಟ್ಕೊಂಡಿದ್ರು. ಎಲ್ಲೋ ಒಂದು ಸಣ್ಣ ಆಸೆ ಇತ್ತು, ಅಟ್ಲೀಸ್ಟ್ ಈಗ ಬೇಲಿಗೆ ಅಪ್ಲೈ ಮಾಡಿದಾರಲ್ಲ, ಬೇಲ್ ಸಿಗ್ಬೋದೇನೋ ಅಂತೇಳಿ. ಸಾಕಷ್ಟು ಕಾರಣಗಳನ್ನು ಕೊಟ್ಟಿದ್ರು ಯಾವ ಕಾರಣಕ್ಕಾಗಿ ಜಾಮೀನು ನೀಡಬೇಕು ಅಂತೇಳಿ. ಬಟ್ ಆದರೆ ಇನ್ನು 1 ವರ್ಷಗಳವರೆಗೂ ಕೂಡ ಬೇಲ್ ಸಿಗುವಂಥ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಹೀಗಾಗಿ ಹಾರ್ಟ್ ಬ್ರೇಕ್ ಆಗಿರುವಂಥ ಎಮೋಜಿಯನ್ನು ಪೋಸ್ಟ್ ಮಾಡಿ ಅದಕ್ಕೊಂದು ಸ್ಯಾಡ್ ಸಾಂಗನ್ನು ಹಾಕಿ ಅವ್ರ ಫೋಟೋವನ್ನು ಹಾಕಿ ಬೇಸರವನ್ನು ಹೊರ ಹಾಕಿದ್ದಾರೆ. ಸಹಜವಾಗಿ ಅವರನ್ನು ಹೊರಗಡೆ ತರಬೇಕು ಅಂತೇಳಿ ಬಹಳಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಬಟ್ ಅದು ಯಾವುದೂ ಕೂಡ ವರ್ಕೌಟ್ ಆಗ್ತಾ ಇಲ್ಲ. ಅಟ್ ದ ಸೇಮ್ ಟೈಮ್ ಎಷ್ಟು ಟೆಂಪಲ್ ರನ್ ಮಾಡ್ತಾ ಇದ್ದಾರೆ, ಎಷ್ಟೆಲ್ಲ ದೇವಸ್ಥಾನಗಳಿಗೆ ಹೋಗ್ತಾ ಇದ್ದಾರೆ, ಅದೆಲ್ಲವೂ ಕೂಡ ನಾವು ಗಮನಿಸ್ತಾ ಇದ್ದೀವಿ. ವಿಶೇಷವಾದಂಥ ಪೂಜೆಗಳನ್ನೆಲ್ಲ ಮಾಡಿಸ್ತಾ ಇದ್ದಾರೆ. ಹೇಗಾದರೂ ಮಾಡಿ ಪತಿ ದರ್ಶನ್ ಅವರನ್ನು ಹೊರಗಡೆ ಕರ್ಕೊಂಡು ಬರಬೇಕು ಅನ್ನುವಂಥ ಪ್ರಯತ್ನ ಅವ್ರದ್ದು. ಬಟ್ ಆದರೆ ಸದ್ಯಕ್ಕಂತೂ ಅವ್ರು ಬರುವಂಥ ಯಾವುದೇ ಲಕ್ಷಣಗಳು ಇಲ್ಲ. ಬಿಕಾಸ್ ಮೊನ್ನೆ ಅಷ್ಟೇ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನಗೆ ಜೈಲಲ್ಲಿ ಕನಿಷ್ಠ ಸೌಲಭ್ಯಗಳು ಸಿಗ್ತಾ ಇಲ್ಲ, ಜೊತೆಗೆ ನಾನು ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಮತ್ತೊಂದು ಮಗದೊಂದು ಅನ್ನುವಂಥ ವಿಚಾರಗಳನ್ನೆಲ್ಲ ಉಲ್ಲೇಖ ಮಾಡಿ ಹಾಗಾಗಿ ನನಗೆ ಬೇಲ್ ನೀಡಬೇಕು ಅಂತೇಳಿ ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ರು. ಆ ಅರ್ಜಿ ವಿಚಾರಣೆ ನಡೆದಂಥ ಸಂದರ್ಭದಲ್ಲಿ ಕೋರ್ಟ್ ಆದಷ್ಟು ಬೇಗ ಟ್ರಯಲನ್ನು ಮುಗಿಸಬೇಕು ಅನ್ನುವಂಥ ಸೂಚನೆಯನ್ನು ನೀಡಿ ಅಲ್ಲಿಗೆ ಇನ್ನೂ 1 ವರ್ಷಗಳ ಕಾಲ ಯಾವುದೇ ರೀತಿಯಾದಂಥ ಅಂದರೆ ಈ ವಿಚಾರಣೆ ಅಥವಾ ಈ ಟ್ರಯಲ್ ಏನು ನಡೀತಾ ಇದೆ ಆ ಟ್ರಯಲ್ ಮುಗಿಯೋವರೆಗೂ ಕೂಡ ಅವರಿಗೆ ಬೇಲ್ ಸಿಗುವಂಥ ಸಾಧ್ಯತೆಗಳು ಬಹಳ ಕಡಿಮೆ. ಹಾಗಾಗಿ ಜೈಲಲ್ಲಿರುವಂತಹ ತಮ್ಮ ಪತಿ ದರ್ಶನ್ ಅವರನ್ನು ನೆನೆದು ಭಾಳ ಭಾವುಕರಾಗಿ ಒಂದು ಪೋಸ್ಟನ್ನು ಕೂಡ ಹಾಕಿದ್ದಾರೆ ಪತ್ನಿ ವಿಜಯಲಕ್ಷ್ಮಿಯವರು. ಅವ್ರು ಮಾಡಿರುವಂಥ ಪೋಸ್ಟಲ್ಲಿ ಏನಿಲ್ಲ, ಅವ್ರದ್ದೊಂದು ಫೋಟೋ, ಆಮೇಲೆ ಒಂದು ಹಾರ್ಟ್ ಬ್ರೇಕ್ ಆಗಿರುವಂಥ ಸಿಂಬಲ್ ಎಮೋಜಿ ಇದೆ. ಸೊ ಅದನ್ನು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಅವರನ್ನು ಹೊರಗಡೆ ಕರ್ಕೊಂಡು ಬರೋಕ್ಕೆ ಆಗ್ತಾ ಇಲ್ವಲ್ಲ ಅನ್ನುವಂಥ ನೋವು ಕೂಡ ಬಹುಶಃ ಅವರ ಪತ್ನಿಗೆ ಇದ್ದಂಗೆ ಕಾಣಿಸ್ತಾ ಇದೆ.